ನಮಸ್ಕಾರ. ನಾನು ರಾಜ್ ಗಲಗಲಿ. ಈಗ ನನ್ನ ನಿನ್ನ ನೋಟ. ನನ್ನ ನಿನ್ನ ನೋಟದಲ್ಲಿ ಕನ್ನಡ ಚಲನಚಿತ್ರ, ಸಂಗೀತ ಮಾಲೆ ಹಾಗೂ ಪುಸ್ತಕಗಳ ವಿಮರ್ಶನೆ. ಈ ದಿನ ಅನಿತಾ ಕುಲಕರ್ಣಿ ಹಾಗೂ ಪ್ರದೀಪ್ ರಾಮಕೃಷ್ಣ ನಿಮ್ಮೆಲ್ಲರನ್ನು ಕನ್ನಡ ಚಲನಚಿತ್ರ ಲೋಕಕ್ಕೆ ಕರೆದೊಯ್ಯಲಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡುತ್ತಿರುವಂಥ ಕಲ್ಲರಳಿ ಹೂವಾಗಿ ಎಂಬ ಚಿತ್ರದ ವಿಮರ್ಶನೆ. ಈ ಚಿತ್ರ ಇಲ್ಲಿಯ ಲೋಮನ್ಸ್ ಚಿತ್ರಮಂದಿರದಲ್ಲಿ ಕಾವೇರಿ ಆಶ್ರಯದಲ್ಲಿ ಪ್ರದರ್ಶಿಸಲಾಗಿತ್ತು. ಈ ಚಿತ್ರದ ನಿರ್ದೇಶನ ಪ್ರಖ್ಯಾತ ನಿರ್ದೇಶಕರಾದಂಥ TS ನಾಗಾಭರಣ. 1979ರಲ್ಲಿ ಗ್ರಹಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ನಾಗಾಭರಣರು BL ವೇಣು ಅವರ ಕಾದಂಬರಿಯನ್ನು ತಮ್ಮದೇ ಆದ ಶೈಲಿಯಲ್ಲಿ ಅಳವಡಿಸಿಕೊಂಡು ಕಲ್ಲರಳಿ ಹೂವಾಗಿ ಎಂಬ ಚಿತ್ರವನ್ನು ಕನ್ನಡ ಪ್ರೇಮಿಗಳಿಗೆ ಅರ್ಪಿಸಿದ್ದಾರೆ. ಪ್ರದೀಪ್, ಇವತ್ತು ನಮ್ಮನ್ನ ಇಲ್ಲಿ ಕಲ್ಲರಳಿ ಹೂವಾಗಿ ಮೂವಿ ಚಿತ್ರದ ವಿಮರ್ಶನೆ ಕರೆದಿದ್ದಾರೆ. ನೀವು ಆ ಚಿತ್ರ ನೋಡಿದ್ದೀರಿ ತಾನೇ? ನಾನು ಮೊನ್ನೆ ನೋಡಿದೆ. ಚಿತ್ರದುರ್ಗದ ಮದಕರಿ ನಾಯಕನ ಕಾಲದ ಪ್ರೇಮ ಕತೆ. ಒಬ್ಬ ಹಿಂದೂ ಹುಡುಗ ಮತ್ತು ಮುಸ್ಲಿಂ ಹುಡುಗಿಯ ಪ್ರೇಮ ಕತೆ. ಹಿಂದೂ ಹುಡುಗನ ಪಾತ್ರದಲ್ಲಿ ವಿಜಯ ರಾಘವೇಂದ್ರ, ಮುಸ್ಲಿಂ ಹುಡುಗಿಯ ಪಾತ್ರದಲ್ಲಿ ಉಮಾ ಮಹೇಶ್ವರಿ. ಆಮೇಲೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್, ಹೀ ಈಸ್ ಮದಕರಿ ನಾಯಕ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಮಿಂಚಿದ್ರು. ಅಲ್ಲ, ನಮ್ಮ ನಾಯಕನ ಅಮ್ಮ ಅಪ್ಪನ ಪಾತ್ರದಲ್ಲಿ ಭಾರತಿ ಮತ್ತೆ ಅನಂತ್ನಾಗ್ ಮಾಡಿದ್ದು ಅದನ್ನ ಮರಿಬೇಡಿ. ಅಲ್ಲ, ಭಾರತಿ ಈ ವಯಸ್ಸಿನಲ್ಲೂ ಎಷ್ಟು ಚೆನ್ನಾಗಿ ಕಾಣ್ತಾರಲ್ವಾ? ಹೌದು ಹೌದು. ನನಗೆ ಏನು ಇಷ್ಟ ಆಯ್ತು ಗೊತ್ತಾ ಮೂವಿನಲ್ಲಿ? ಅದೊಂದು ಹಾಡಿದೆ ನೋಡಿ, ನವರಾತ್ರಿ ಹಾಡು, ಈ ಭೂಮಿ ಈ ನಾಡು ಅಂತ. ಆ ಹಾಡು, ಆ ಡಾನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ನಾವು ಅದನ್ನ ಕಾವೇರಿನಲ್ಲಿ ಮಾಡ್ಬೋದಲ್ವಾ? ಒಳ್ಳೆ ಐಡಿಯಾ. ನನಗೇನು ಹಾಡು ಇಷ್ಟ ಆಯಿತು ಅಂದರೆ, ಆ ನಾಯಕನ ಇಂಟ್ರಡ್ಯೂಸ್ ಮಾಡ್ತಾರಲ್ಲ, ಆ ಹಾಡು ತುಂಬ ಇಷ್ಟ ಆಯಿತು. ಬಾರಪ್ಪ ಓ ತಿಂಗಳ ಮಾವ ಅಂತ ಆ ಹಾಡು ತುಂಬ ಚೆನ್ನಾಗಿದೆ. ಇನ್ನೊಂದು ಹಾಡು ಏನಿದ್ರೆ ಅಕ್ಕ ಕೇಳವ್ವ ಅಕ್ಕಯ್ಯ ಅಂತ ಇನ್ನೊಂದು ಆ ಹುಡುಗಿ ಹಾಡು ಹೇಳುತ್ತೆ, ತುಂಬ ಚೆನ್ನಾಗಿತ್ತು. ಹಂಸಲೇಖ ಅವರ ನಿರ್ದೇಶನದಲ್ಲಿ ಸಂಗೀತ ತುಂಬ ಮಧುರವಾಗಿ ಮೂಡಿ ಬಂದಿದೆ. ನನಗೆ ಆ ಲೊಕೇಶನ್ ಎಲ್ಲ ನಿಮ್ಗೆ ಹೆಂಗೆ ಅನಿಸ್ತು? ಫೋಟೋಗ್ರಫಿ ಲೊಕೇಶನ್ನು, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲುಗು ಬೆಚ್ಚದ ಉಕ್ಕಿನ ಕೋಟೆ ಅನ್ನೋ ಥರ ಆ ಕಲ್ಲಿನ ಕೋಟೆ, ಮೆಟ್ಲುಗಳು, ಸುರಂಗ ಮಾರ್ಗದಲ್ಲಿ ಆ ನಾಯಕ ನಾಯಕಿ ಹೋಗ್ತಾರಲ್ಲ, ಅದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿ ತೆಗೆದಿದ್ದಾರಲ್ವಾ? ನಾಗರಹಾವು ಚಿತ್ರದಲ್ಲಿ ನಾನು ಈ ಚಿತ್ರದುರ್ಗ ನೋಡಿದ್ದು. ಅದಾದ್ಮೇಲೆ 30 ವರ್ಷದ ಮೇಲೆ ಈ ಚಿತ್ರದಲ್ಲಿ ಚಿತ್ರದುರ್ಗ ನೋಡಿದ್ದು. ನಂಗೆ ಅವೆರಡು ಪಿಕ್ಚರ್ನಲ್ಲಿ ಆ ಚಿತ್ರದುರ್ಗ ನೋಡಿ ಈಗ ನಂಗೆ ಚಿತ್ರದುರ್ಗಕ್ಕೆ ಹೋಗೋಣ ಅಂತ ಆಸೆ ಬಂತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಟ್ರಿಪ್ ಮಾಡ್ಬೇಕು ನಾವೊಂದು. ಜೋಕ್ಸ್ನು ಎಷ್ಟು ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು ಅದು. ಮುಖ್ಯಮಂತ್ರಿ ಚಂದ್ರು ನಮ್ಮ ನಾಯಕನ ಮಾವನ್ ಪಾತ್ರದಲ್ಲಿ ಮಾಡಿದಾರಲ್ಲ, ಭಾರತಿ ಅಣ್ಣನಾಗಿ, ಅವ್ರು ಹೇಳ್ತಾರೆ ನೋಡಿ, ಆಸೆ ಇರೋಳಿಗೆ ವೇಷ ಕಾಣಲ್ಲ, ಮೀಸೆ ಇರೋನ್ಗೆ ದೇಶ ಕಾಣಲ್ಲ ಅಂತ. ಆ ಥರ ಡೈಲಾಗ್ಸು, ಗಾದೆ ಮಾತುಗಳನ್ನ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅಂತ ಅನ್ಕೊಂಡೆ ನಾನು. ಮತ್ತಿನ್ನೊಂದೇನಂದ್ರೆ ಆ ಎದುರು ಮನೆ ಅಜ್ಜಿ ಪಾತ್ರ ಮಾಡಿದಾರ ನೋಡಿ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಜ್ಜಿ ಇವ್ರ ಮನೆ ಒಳಗಡೆ ಬಂದು ಏನಾಗ್ತಿದೆ ಅನ್ನೋ ಕುತೂಹಲಕ್ಕೆ ಓಡಾಡ್ತಾ ಇರ್ತಾಳೆ ಅಜ್ಜಿ. ಈ ಮನೆಯವರು ಆ ಹುಡುಗಿನ ಮುಚ್ಚಿಟ್ಟಿದ್ದೀವಿ ಅಂತ ರಹಸ್ಯ ಇವ್ರಿಗೆ ತಿಳಿಸ್ಬಾರ್ದು ಅಂತ ಗುಟ್ಟಾಗ ಆ ಮನೆಯವರು ಹೆಂಗೆ ತವಕ ಅದನ್ನು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ನನಗೆ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಮದಕರಿ ನಾಯಕನ ಕಾಸ್ಟ್ಯೂಮು ಕೊನೆಗಂತೂ ಅದು ಹೆಂಗಿತ್ತು ಅಂತಂದ್ರೆ ಒಳ್ಳೆ ರಬ್ಬರ್ನಿಂದ ಮಾಡಿದ್ದು ಪ್ಲಾಸ್ಟಿಕ್ ತರ ಕಾಣ್ತಾ ಇತ್ತು. ಅದನ್ನ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತೇನೋ ಅಂತ ಅನಿಸ್ತು ನನಗೆ. ಹಾಡುಗಳನ್ನ ಒಂದೆರಡು ಕಟ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಯಾಕೆಂದರೆ ತುಂಬ ಹಾಡಾಗೋಯ್ತೇನೋ ಅಂತ ಅನಿಸ್ತು. ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ನರಸಿಂಹಪ್ಪ ಮತ್ತು ಅವನು ಹೈದರಾಲಿ ಅವರಿಬ್ಬರು ಹೇಗೆ ಒಳಸಂಚು ಮಾಡಿದ್ರು ಆ ಕತೆ ನಂಗೆ ಗೊತ್ತೇ ಆಗಲಿಲ್ಲ. ಹಾಡು ಒಂದೆರಡು ಕಟ್ ಮಾಡಿ ಆ ಕತೆ ಬಗ್ಗೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರ್ತೈತೇನೋ ಅಂತ ಅನಿಸ್ತು. ಈಗಿನ ಕಾಲದಲ್ಲಿ ಹಾಡು ಮ್ಯೂಸಿಕ್ ಇದ್ರೆ ತಾನೇ ನಮಗೆಲ್ಲ ಮೂವಿ ಎಲ್ಲ ಸಕ್ಸಸ್ ಆಗೋದು, ಅದಕ್ಕೋಸ್ಕರನೇ ಇರಬೇಕು. ಬಟ್ ಏನು ನನ್ಗೇನು ಅನ್ಸುತ್ತೆ ಅಂತಂದ್ರೆ, ಇನ್ಮೇಲೆ ಈ ಕನ್ನಡ ಮೂವಿಗಳನ್ನ ಯಾರಾದ್ರೂ ನೀವು ನೋಡಿಲ್ದೆ ಹೋದ್ರೆ ಕಲ್ಲರಳಿ ಹೂವಾಗಿ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ನಾನಂತೂ ಕನ್ನಡ ಮೂವಿಗಳನ್ನ ಯಾವುದಾದ್ರೂ ಬಂದ್ರೂ ನಾನು ಖಂಡಿತ ಹೋಗಿ ನೋಡ್ತೀನಿ. ನಾನು ಮುಂಬರುವ ಚಿತ್ರಗಳನ್ನ ಕಾತುರದಿಂದ ಕಾಯ್ತಾ ಇದ್ದೀನಿ. ಕಾವೇರಿ ಇದೇ ಥರ ಒಳ್ಳೊಳ್ಳೆ ಚಿತ್ರ ತರಿಸಲಿ ಅಂತ ನನ್ನ ಅನಿಸಿಕೆ. ನಮಸ್ಕಾರ.